ನಿಜ ಕಾದಲಗೆ ಹಲವು ಬರಿಯಲಿ ಕಾಂತೆ ನಿಜ ಕಾದಲಗೆ ತಗುಣವತೂರಿ ಚಿತ್ತವನೊಲಿಸಲಾರದೆ ಕರುಣವ ತೋರಿ ಚಿತ್ತವನೊಲಿಸಲಾರದೆ ಬಂಧು ದರ್ಶನ ಪಾರವಶದಲ್ಲಿ ಬಂಧು ದರ್ಶನ ಪಾರವಶದಲ್ಲಿ ನಿಲಯವನು ಹೊರಬಂಡಳಂಗನೆ ನಿಲಯವನು ಹೊರಬಂಡಳಂಗನೆ ನಿಲಯವನು ಹೊರಬಂಡಳಂಗನೆ ಬಳಲಿ ನಿಲಯವನು ಇದೇನು ಕಾಲ ಪ್ರಭಾವವೋ ಅಥವಾ ಇವಳಿಗೆ ಬಂದ ಅವನತಿಯ ಕಾಲವು? ನಮ್ಮ ಮೌನವೇ ಸಮ್ಮತಿ ಎಂದು ತಿಳಿದು ನಡೆದು ಬಿಟ್ಟಿದ್ದಾಳೆ. ಅಲ್ಲಿ ಇವಳನ್ನ ಪ್ರೀತಿಸುತ್ತಾರೆ, ಆದರಿಸುತ್ತಾರೆ ಎನ್ನುವ ಭರವಸೆ ಇಲ್ಲ. ಹಾಗೆಂದು ಅವಳಿಗೆ ಅನಾಥ ಪ್ರಜ್ಞೆ ಕಾಣಬಾರದು. ನನ್ನ ಗಣಗಳನ್ನ ಅವಳ ರಕ್ಷಣೆಗೆ ಕಳುಹಿಸಿಕೊಡ್ತೇನೆ. ಸ್ವಾಮಿ ಮೃಗ ಮಹರ್ಷಿಗಳೇ, ನನ್ನ ನಿರ್ದೇಶನದ ಪ್ರಕಾರವಾಗಿ ಯಾಗಕ್ಕೆ ಸಕಲ ಸಿದ್ಧತೆಗಳು ಆಗಿದೆ ತಾನೆ. ಮತ್ತೆ ತಡ ಯಾಕೆ ಹಾಗಿದ್ರೆ? ನೆರೆದಿರುವ ಸಕಲ ಮುನಿಜಾನದ್ಯು ಮೇಣದ್ಯು ಪುರುತರದಿ ನೆರೆವದಿಗ ಹೋಮದ್ಯು ನೇಮದ್ಯು ಅಖಿಲ ಸಂಭ್ರಮಗಳಿಂದ ಸುರಭ ಮುಖ್ಯ ಮರರ ವರ್ಗದ್ಯು ಸ್ವರ್ಗದ್ಯು ಎರಡು ಮಡಿ ಗತಿಗೆ ಜಯಾನಂದದ್ಯು ಚಂದದ್ಯು ಹೊರಗೆ ನೂತನವಾದ ಮಂತ್ರದ್ಯು ತಂತ್ರದ್ಯು ಮೆರೆದುದ ಯಜ್ಞ ಶಾಲಿ ಮೆರೆದುದ ಯಜ್ಞ ಶಾಲಿ ಮೆರೆದುದ ಯಜ್ಞ ಶಾಲಿ ಮಗಾಧ್ವರದೆಡೆ
ನೆರೆದಿರುವಂತಹ ಈ ಸಭೆಯಲ್ಲಿ ಸ್ವಲ್ಪ ಸ್ಥಳಾವಕಾಶವನ್ನು ಮಾಡಿಕೊಂಡು ಯಾಗ ಮಂಟಪಕ್ಕಾಗಿ ಬಂದೆ. ಯಜ್ಞ ದೀಕ್ಷಿತನಾಗಿ ಕುಳಿತಿರುವಂತಹ ತಂದೆಯವರ ಬಳಿಗಾಗಿ ಹೋಗಿ ತಂದೆ ಎನ್ನುವ ಹಾಗೆ ನಮಸ್ಕರಿಸಿಕೊಂಡೆ. ಅಪ್ಪ ಮುಖ ತಿರುಗಿಸಿದ. ಯಜ್ಞ ದೀಕ್ಷೆಯನ್ನು ತೊಟ್ಟಿರುವವರು ಎಲ್ಲಿಯಾದರೂ ಮಗಳು ಬಂದಿದ್ದಾಳೆ ಎನ್ನುವ ಕಾರಣಕ್ಕಾಗಿ ಎದ್ದು ಮಾತನಾಡಿಸಲಿಕ್ಕೆ ಉಂಟೆ ಇಲ್ಲ ಎನ್ನುವ ಹಾಗೆ ಭಾವಿಸಿದೆ. ತಾಯಿಯನ್ನ ಕಂಡೆ. ಅಮ್ಮ ಅಮ್ಮ ಎನ್ನುವ ಹಾಗೆ ಅವಳ ಹತ್ತ ಹೋದಾಗ ನನ್ನ ತಪ್ಪಿಕೊಳ್ಳಬೇಕೆನ್ನುವ ಹಾಗೆ ಬಂದಿರುವ ತನ್ನ ತಾಯಿಯನ್ನ ನನ್ನ ತಂದೆ ತಡೆದ. ನನ್ನ ಅಮ್ಮನ ಕಣ್ಣಿನಲ್ಲಿ ಬಂದಿರುವಂತಹ ಆನಂದ ಅಶ್ರುಗಳು ಅವಳ ಗಲ್ಲವನ್ನು ಸೇರುವುದು ಎಲ್ಲಿಯಾದರೂ ಉಂಟೆ. ತಂದೆ ತಾಯಿಯರು ಸತಿಪತಿಯರು ಒಂದಾಗಿ ತಾನೇ ಯಜ್ಞ ದೀಕ್ಷೆಯನ್ನು ತೊಡುವುದು ಏಳಲಿಕ್ಕಿಲ್ಲ ಏಳಬಾರದು ಎನ್ನುವ ಹಾಗೆ ಭಾವಿಸಿದೆ. ನನ್ನ ಅಕ್ಕಂದ್ರನ್ನ ಕಂಡೆ. ಅಕ್ಕ ಅಕ್ಕ ಎನ್ನುವ ಹಾಗೆ ಒಬ್ಬೊಬ್ಬರ ಬಳಿಗೆ ಹೋಗುವಾಗ ಒಬ್ಬರು ನನ್ನನ್ನು ನೋಡುತ್ತಿಲ್ಲ. ಬಂದು ಬಾಂಧವರು ಎಲ್ಲರೂ ನನ್ನ ಕಡೆಗೆ ತಿರುಗಿಯೂ ನೋಡುವುದಿಲ್ಲ. ಇವರೆಲ್ಲರ ದೃಷ್ಟಿ ಎನ್ನುವುದು ನನ್ನಪ್ಪನ ತೋರು ಬೆರಳ ಮೇಲಿದೆ ಎಂಬಲ್ಲಿಗೆ ದಾಕ್ಷಾಯಿಣಿ ಇಲ್ಲಿವರೆಗಾಗಿ ಬರುತ್ತಾರೆ, ಇವರನ್ನು ಮಾತನಾಡಿಸಬಾರದು ಎನ್ನುವ ಹಾಗೆ ಇವರೆಲ್ಲರಿಗೂ ನನ್ನ ತಂದೆಯವರ ನಿರ್ದೇಶನವೇ. ಇವರೆಲ್ಲ ನನ್ನ ಬಂಧು ಬಾಂಧವರೇ. ನಾನು ಬಂದದ್ದು ಯಾಕೆ? ಯಾಗವನ್ನು ನೋಡುವುದಕ್ಕೆ ತಾನೆ. ಯಾಗವನ್ನು ನೋಡ್ತೇನೆ, ಕೈಲಾಸವನ್ನು ಸೇರಿ ಬಿಡುತ್ತೇನೆ. ಯಾಗದ ಸೊಬಗೀಕ್ಷಿಸಿ ಇಂದ್ರಾಯ ಯಾಗದ ಸೊಬಗೀಕ್ಷಿಸಿ ಅಗ್ನಿಯ ಸ್ವಾಹ ಯಮಾಯ ಸ್ವಾಹ ನಿರತಯ ಸ್ವಾಹ ವರುಣಾಯ ಸ್ವಾಹ ವಾಯುವೇ ಸ್ವಾಹ ಕುಬೇರಾಯ ಸ್ವಾಹ ಈಶಾಯ ಅಡವಿದಳು ಎದಗೆ ಬಂದೆನು ನಾನೇ ಬದಗಿ ಮಾಡುವ ಎದಗೆ ಎದಗೆ ಬಂದೆನು ನಾನೇ ಬದಗಿ ಮಾಡುವ ಯಜ್ಞದ ರೀತಿಯ ನೊಂದರಿಯದೆ ಬಂದಿದ್ದರ ನಾದುದಲ್ಲ ರೀತಿಯ ಬಂದನಿಗರು ಬಂದಿದ್ದರ ನಾದುದಲ್ಲ ಪತಿಗಳಿಗೆ ತ್ರೈಲೋಕ್ಯದಿ ಕದುವಿನ ಭಾಗವ ಕೊಡದಿಹ ಪತಿಗಳಿಗೆ ತ್ರೈಲೋಕ್ಯದಿ ಕದುವಿನ ಭಾಗವ ಕೊಡದಿಗ ಮತಿಯುತರ್ಯಾಗಿ ಬುದ್ಧಿಯುಕ್ತ ಯೋಗದಿ ಬಂತು ಮತಿಯುತರ್ಯಾಗಿ ಬುದ್ಧಿಯುಕ್ತ ಯೋಗದಿ ಬಂತು ಅತಿ ದುಷ್ಟರು ಮೂಡಿಯ ದುರ್ಮತಿಗಳ ಮಧ್ಯಕ್ಕೆ ತಾನೇ ಅತಿ ದುಷ್ಟರು ಮೂಡಿಯ ದುರ್ಮತಿಗಳ ಮಧ್ಯಕ್ಕೆ ತಾನೇ ತಗೆ ಬಂದೆನು ಲಾವಿದೆಯೇ ಗದಿಯೇನೆ ಅಕಟ ಎದಗೆ ಬಂದೆನು ನಾನೇ ಮೋದಗಿ ಮಾಡುವ ಯಜ್ಞಕ್ಕೆ ಶಿವ 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 ಎಲ್ಲಿಗೆ ಬಂದಿದ್ದೇನೆ ನಾನು? ಏನನ್ನು ನೋಡುತ್ತಾ ಇದ್ದೇನೆ? ಎಲ್ಲಿಯಾದರೂ ಉಂಟೆ, ಎಲ್ಲಿಯಾದರೂ ಉಂಟೆ. ಪ್ರಪಂಚದಲ್ಲಿ ಯಾವುದೇ ಯಜ್ಞವಾಗಲಿ ಯಾವುದೇ
ಸತಿ ಯಾಗದ ಸೊಬಗನ್ನ ಕಂಡು ಬಂದೆಯಾ ಎನ್ನುವ ಹಾಗೆ ಕೇಳಿದರೆ ನೀವಿಲ್ಲದೆ ಇರುವಂತಹ ಎತ್ತಿನ ಕರ್ಮವನ್ನು ಉಂಟು ಬಂದೆ ಎನ್ನುವ ಹಾಗೆ ನಾನು ಯಾವ ಬಾಯಲ್ಲಿ ಉತ್ತರಿಸಲಿ ಇಲ್ಲ 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 ನಾನು ಮರಳಿ ಕೈಲಾಸವನ್ನು ಸೇರಲಾರೆ ಹಾಗೆಂದು ಇಲ್ಲಿ ನಾನು ಉಳಿದುಕೊಳ್ಳಲಿ ಇವರೆಲ್ಲ ನನ್ನ ಬಂಧು ಬಾಂಧವರೇ ಇಲ್ಲ 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 ನಾನಿಲ್ಲಿರಲಾರೆ ಮರಳಿ ಕೈಲಾಸವನ್ನು ಸೇರಲಾರೆ ನನಗೆ ಅತ್ತ ಗಂಡನ ಮನೆಯೂ ಇಲ್ಲ ಇತ್ತ ಅಪ್ಪನ ಮನೆಯೂ ಇಲ್ಲ ಗಂಡನ ಮನೆಯೂ ಇಲ್ಲ ಅಪ್ಪನ ಮನೆಯೂ ಇಲ್ಲ ಗಂಡನ ಮನೆಯೂ ಇಲ್ಲದ ಅಪ್ಪನ ಮನೆಯೂ ಇಲ್ಲದಂತಹ ಹೆಣ್ಣಿಗೇನು ದಿಕ್ಕು ಹೆಣ್ಣಿಗೇನು ಸ್ಥಿತಿ ಹೆಣ್ಣಿಗೇನು ಗತಿ ಗತಿಯೊಂದೇ
ಮಗಳು ದಾಕ್ಷಾಯಿಣಿ, ತಕ್ಷಣ ಪುತ್ರಿ ದಾಕ್ಷಾಯಿಣಿ ಎನ್ನುವಂಥ ಹೆಸರಿನೇನುವಂಥ ಗರ್ವವಿಲ್ಲ ನನಗೆ. ಯಾವತ್ತಿನ ದಿನ ಪರಮೇಶ್ವರನ ಕೈಗೆ ನನ್ನ ದಾರಿಯನ್ನು ತೋರಿಸಿದೆಯೋ ಆ ಸಂದರ್ಭದಿಂದಲೇ ಪರಶಿವನ ಪತ್ನಿಯು ನಾನು. ತನ್ನ ಶರೀರದಲ್ಲಿ ಅರ್ಧ ಶರೀರವನ್ನು ಕೊಡುವುದರ ಮೂಲಕವಾಗಿ ಅರ್ಧನಾರೀಶ್ವರನಾಗಿರುವಂಥ ಪತ್ನಿ, ಅವನ ಪತ್ನಿ ನಾನು, ದಾಕ್ಷಾಯಿಣಿಯಲ್ಲ. ಆದರೂ ಕೇವಲ ನಿನ್ನ ಮಗಳು ನಿನ್ನ ದತ್ತವಾದ ದೇಹವನ್ನು ಹೊತ್ತುಕೊಂಡು ನನ್ನ ಶಿವನನ್ನ ಮತ್ತೆ ನಾನು ಸೇರಲಾರೆ. ನೀನು ಮಾಡುತ್ತಿರುವಂತಹ ಯಜ್ಞ ಎನ್ನುವುದು ಇಲ್ಲಿಗೆ ನಿಲ್ಲಬೇಕು ಎಂದಾದರೆ ಕಾಣುತ್ತಿರುವಂತಹ ಅಗ್ನಿಕುಂಡಕ್ಕೆ ಹಾರಿ ನನ್ನ ಪ್ರಾಣವನ್ನು ಬಿಟ್ಟು ಬಿಡುತ್ತೇನೆ. ಅಗ್ನಿ ಅವಳನ್ನ ಮುಟ್ಟಿದ್ರೆ ಜೋಕೆ, ಅಗ್ನಿ ಅವಳನ್ನ ಮುಟ್ಟಿದ್ರೆ ಜೋಕೆ, ತಡೆಯಾಗ್ತ ಅಗ್ನಿ ಮುಟ್ಟುವೆಯಾ? ನಿನ್ನಿಂದ ನನ್ನನ್ನು ಮುಟ್ಟುವುದಕ್ಕೆ ಸಾಧ್ಯವ? ಪ್ರಪಂಚವಿರುವಂತಹ ಸರ್ವವನ್ನು ದಯಿಸಿ ಭಸ್ಮೀಭೂತವನ್ನಾಗಿಸಿ ಪವಿತ್ರವನ್ನಾಗಿಸುವಂತಹ ನೀನು ಈ ದಕ್ಷ ಕೊಡುವಂತಹ ಎಂಜಲಿಗೆ ನಿನ್ನ 7 ನಾಲಿಗೆಯನ್ನು ಚಾಚಿಕೊಂಡು ಬಂದಿರುವಂತಹ ನೀನು ನನ್ನ ಪಾಲಿನ ಮೈಲಿಗೆ ನೀನೇನ ನಿನ್ನಂತಹ ಸಹಸ್ರಾರ್ಥಿಗಳನ್ನು ನಿರ್ವಹಿಸುವಂತಹ ಅಗ್ನಿ ನನ್ನಂತರಂಗದಲ್ಲಿದೆ. ಪರಮೇಶ್ವರ ಸತಿಯಾಗಿ, ಪರಮೇಶ್ವರ ಸೇವಕಿಯಾಗಿ, ಪರಮೇಶ್ವರನ ಧ್ಯಾನದಿಂದ ನಗಲಿ ನಾನು ಹೊಂದಿದ್ದೇನೆ ಯೋಗಾಗ್ನಿ. ಪ್ರಪಂಚದ ಪಂಚಭೂತಗಳನ್ನ ಹೊಂದಿಸುತ್ತೇನೆ ನಾಭಿ ಚಕ್ರದಲ್ಲಿ, ಬ್ರಹ್ಮರಂಧ್ರದ ಮೂಲಕ ಹೊಂದಿಸುತ್ತೇನೆ. ಅದುವೇ ಯೋಗಾಗ್ನಿ. ಅಂತಹ ಯೋಗಾಗ್ನಿಯಿಂದಲೇ ದಾಕ್ಷಾಯಿಣಿಯ ದೇಹ ತ್ಯಾಗ ನೋಡಿ ಶುದ್ಧಿ ಕಾರ್ಯ ಮುಗಿದ ಮೇಲೆ ಮುಂದಿನ ಕಾರ್ಯಕ್ರಮ ಅರಿತಾ ಬನ್ನಿ. ಹೀಗೆ ದಿಕ್ಕಿನ ಒಡೆಯನಾದ ನನ್ನನ್ನು ಪರದೊಯ್ಯೋದು ನಿರೀಶ್ವರ ಯಾಗ. ದಾಕ್ಷಾಯಿಣಿಯ ಸಾವಿಗೆ ಕಾರಣೀಕರ್ತನಾದನೇ ಅಂತಹ ದಕ್ಷನನ್ನು ದಂಡಿಸಲೇಬೇಕು. ದಂಡಿಸುವುದಕ್ಕೆ ಮುಂದಾದಾಗ
ಇದೋ ನಾನು ಬಂದಿದ್ದೇನೆ ಬೀದಿ ಚಿಂತೆಯೋ ಮಗನೇ ನಿನ್ನಮ್ಮನ ಸಾವಿಗೆ ಕಾರಣಕರ್ತರ ನಿನ್ನ ಅಪ್ಪನ ತಿರಸ್ಕಾರ ಮಾಡಿದ ತಕ್ಷಣ ಎಲ್ಲಿ ಅವ ಇರುವುದು ಯಾವ ಕಡೆ ಅವನಿರುವ ಮತ್ತೆ ನಿನ್ನಮ್ಮ ಸಾಯುವಾಗ ಕೈ ತಟ್ಟಿ ನಕ್ಕರಂತೆ ಅವರ ಕೈಗಳನ್ನು ಕೇಕೆ ಹಾಕಿ ನಕ್ಕರಂತೆ ಅವರ ದಂತ ಪಂಚವನ್ನು ಹೇಳ್ತಾನೆ. ಈಗ ಈಗ ಈಗ
ನಡೆಸಿಕೊಂಡು ಹೋಗ್ತಾ ಇರುವಂತಹ ಆ ಭೃಗುಮಹರ್ಷಿಯ ಘಟ್ಟವನ್ನ ಕಿತ್ತಿ ಭಗಮಹರ್ಷಿಯ ಹಲ್ಲುಗಳನ್ನ ಕಳಚಿದೆ. ದೇವತೆಗಳೆಲ್ಲರೂ ಸಹ ದಿಕ್ಕಾಪಾಲವಾಗಿ ಓಡ್ತಾ ಇದ್ದಾರೆ. ಈ ರೀತಿಯ ಅನಾಹುತಕ್ಕೆ ಕಾರಣೀಕರ್ತರಾದವ ನೀನು ಎನ್ನುವಂತಹದ್ದು ಅರ್ಥವಾಗಿ ಒಂದು ತಡೆಯುವುದಕ್ಕೆ ಮುಂದಾದವ ನಾನು. ನೀನು ಯಾರು? ಯಾಕಾಗಿ ಇಲ್ಲಿ ಬಂದೆ? ಯಾಗಶಾಲೆಯನ್ನು ಯಾಕೆ ಹಾಳು ಮಾಡಿದೆ? ದುಷ್ಟಶಕ್ತಿಯೊಂದು ಯಾಗಶಾಲೆಗೆ ಪ್ರವೇಶಿಸುವುದಕ್ಕೆ ಸಾಧ್ಯವೇ ಇಲ್ಲ. ಯಜ್ಞ ಸ್ವರೂಪಿ ಎಂದೆನಿಸಿಕೊಂಡಂತ ಭಗವಾನ್ ಈಶ್ವರನಿಗೆ ಕೊಡುವಂತ ಆವಿರ್ಭಾಗವನ್ನ ಕೊಡದೆ ನಿರೀಶ್ವರ ಯಾಗ ಮಾಡುವುದರಿಂದ ಕಣಸಹಿತರಾಗಿ ಬಂದಿದ್ದೇನೆ. ನೀನ್ ಯಾರು ಅಂತ ಬೇಕಲ್ಲ? ಅವನ ಮಗ ವೀರಭದ್ರ. ವೀರಭದ್ರ ಆದ್ರೆ ಏನು, ಯಾರಾದ್ರೆ ಏನು? ಒಳ್ಳೆ ಮಾತಿನಿಂದ ಹೇಳ್ತೇನೆ, ಮಾಡುವಂತ ಯಾಗವನ್ನು ಮುಂದುವರಿಸುವುದಕ್ಕೆ ಬಿಟ್ಟರಾದೀತು. ಇಲ್ಲ ಅಂತ ಆದ್ರೆ ನಿನ್ನನ್ನು ಶಿಕ್ಷಿಸ್ತಾನೆ. ಮಾಡುತ್ತೇನೆ ನಿನ್ನ ತಲೆಯ ಸಿದ್ಧ ಸಿದ್ಧ. ದಕ್ಷರ ಶಿರವನ್ನ ಕಡಿದು ಉರಿಯುತ್ತಿರುವಂತ ಯಜ್ಞಕುಂಡಕ್ಕೆ ಎಸೆದಿದ್ದೇನೆ. ವಿಷಯವನ್ನ ಅರನಿಗೆ ತಿಳಿಸುತ್ತೇನೆ. ಆಡಿನ ಶಿರವನ್ನು ಜೋಡಿಸಿ ಜನ, ಆಡಿನ ಶಿರವನ್ನು ಜೋಡಿಸಿ ಜನ ಗಾಢದಿಂದ ಬಿಸಲು ಸಮಸ್ತ ದೇವಗಳು ಋಷಿಗಳು ಓಡಿ ಸಮಸ್ತ ದೇವಗಳು ಋಷಿಗಳು ಮಾಡಿದ ಅಹಂಕಾರವೆನ್ನುವುದು ವ್ಯಕ್ತಿಯ ತಲೆಯನ್ನ ಅಡರಿತು ಅಂತಾದರೆ ಏನೇನೆಲ್ಲ ಅವಘಡಗಳು ಪ್ರಪಂಚದಲ್ಲಿ ಸಂಭವಿಸುತ್ತದೆ ಎನ್ನುವುದು ವೇದ್ಯವಾದ ವಿಷಯ. ಅದು ಈ ದಕ್ಷ ಯಜ್ಞದಿಂದ ಇನ್ನೊಮ್ಮೆ ನಿರೂಪಿತವಾಯಿತು ಪ್ರಪಂಚ ಮುಖಕ್ಕೆ. ಶಿವನನ್ನೇ ನಿಂದಿಸುವುದಕ್ಕೆ ಮುಂದಾದಂತಹ ದಕ್ಷನ ಅಹಂಕಾರದ ತಲೆ ಎನ್ನುವುದು ಇಂದು ಧರಾಶಾಯಿಯಾಗಿತ್ತು. ಹಾಗಾದರೆ ದಕ್ಷ ಯಜ್ಞ ಎನ್ನುವುದು ಅರ್ಧಕ್ಕೆ ನಿಲ್ಲುತ್ತದೆ. ಏನೇ ಆದರೂ ಪ್ರಪಂಚದಲ್ಲಿ ಧರ್ಮ ಕಾರ್ಯ ಎನ್ನುವುದು ಅರ್ಧಕ್ಕೆ ನಿಲ್ಲಬಾರದಲ್ಲ. ಅದೇ ರೀತಿಯಾಗಿ ಏನು ಮಾಡುವುದು ಎನ್ನುವುದಾಗಿ ಎಲ್ಲವರಲ್ಲಿ ಕೇಳಿದಾಗ ಎಲ್ಲವರು ಬೆರಳು ತೋರಿಸಿದ್ದು ಪರಮೇಶ್ವರನಲ್ಲಿಯೇ ಹೋಗಿ ಬೇಡಿಕೊಂಡ ಕಾಲಕ್ಕೆ ಪರಮೇಶ್ವರರೇ ಆಡಿದ ಮಾತು. ಸ್ತಂಭಕ್ಕೆ ಇರುವಂತ ಆಡಿನ ತಲೆಯನ್ನ ಕಡಿದು ದಕ್ಷನ ಮುಂಡಕ್ಕೆ ಜೋಡಿಸಿ ಎನ್ನುವುದಾಗಿ ಮತ್ತೆ ದಕ್ಷ ಎದ್ದು ನಿಂತ. ಯಾಗವು ಮುಂದುವರಿಯಿತು. ಮಾಡಬೇಕಾದಂತಹ ಎಲ್ಲ ಕಾರ್ಯವೂ ಸಾಂಗವಾಗಿ ನೆರವೇರಿತು. ಯಾಗದ ಪುನಾಹುತಿಯೂ ಆಗಿ ಲೋಕಕ್ಕೆ ಶುಭವಾಗಲಿ ಎನ್ನುವುದಾಗಿ ಮುನಿ ಮನೀಷಿಗಳೆಲ್ಲ ಅನಸಿ ಹೋಗಿದ್ದಾರೆ ಎಂಬಲ್ಲಿಗೆ ಅಹಂಕಾರವೆನ್ನುವುದು ಯಾರಿಗೂ ತರವಲ್ಲ. ಅಹಂಕಾರವೆನ್ನುವುದನ್ನ ಬಿಟ್ಟರೆ ಪ್ರಪಂಚದಲ್ಲಿ ಎಲ್ಲವೂ ಸಿದ್ಧಿಸುತ್ತದೆ ಎನ್ನುವುದಾಗಿ ದಕ್ಷ ಯಜ್ಞದ ಮೂಲಕ ಇನ್ನೊಮ್ಮೆ ನಿರೂಪಿತವಾಯಿತು. ಏನೇ ಆದರೂ ಮರಣದಲ್ಲಿಯೇ ಅಂತ್ಯವಾಗಬೇಕಾದದ್ದು ಶಿವಾನುಗ್ರಹದಿಂದ ಎಲ್ಲವೂ ಮಂಗಲಮಯವಾಯಿತು. ಲೋಕಕ್ಕೆ ಶುಭವಾಯಿತಲ್ಲ, ಇನ್ನೇನು ಬೇಕು ನಮ್ಮ ಪಾಲಿಗೆ?